ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬದಲ್ಲಿ ಮೃತಪಟ್ಟ ಅಂಗವಿಕಲ ಯುವಕನ ಅಂತ್ಯ ಸಂಸ್ಕಾರಕ್ಕೆ ಪೋಷಕರು ಪರದಾಡಿದ ಅಮಾನವೀಯ ಘಟನೆ ರಾಜ್ಯದ ಮುಖ್ಯಮಂತ್ರಿಯ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ತರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯುವಕನ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಅವಕಾಶ ನೀಡಿದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಮೃತದೇಹಕ್ಕೆ ಮುಕ್ತಿ ದೊರಕಿಸಿದ ಅನಾಗರಿಕ ಘಟನೆ ಇದಾಗಿದ್ದು, ಮುಖ್ಯಮಂತ್ರಿಯವರ ವರ್ಚಸ್ಸಿಗೆ ಇದು ಕಪ್ಪು ಚುಕ್ಕಿಯಾಗಿದೆ. ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಕಂದಾಯ ನಿರೀಕ್ಷಕ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಮುಖಂಡರ ಮನವೊಲಿಸಿ ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹುಲ್ಲಹಳ್ಳಿ ಸಮೀಪ ಇರುವ ತರಗನಹಳ್ಳಿಯ ನಿವಾಸಿ ಕುಳ್ಳನಾಯಕನ ಕುಟುಂಬದ ಮೇಲೆ 4 ವರ್ಷಗಳ ಹಿಂದೆ ಮುಖಂಡರು ಸಾಮಾಜಿಕ ಬಹಿಷ್ಕಾರ ಹೇರಿದ್ರ. ಬಹಿಷ್ಕಾರ ತೆರವುಗೊಳಿಸಲು ಕುಳ್ಳನಾಯಕ ಹುಲ್ಲಹಳ್ಳಿಯ ಪೊಲೀಸ್ ಠಾಣೆ ಸೇರಿದಂತೆ ಸರ್ಕಾರಿ ಕಚೇರಿಗೆ ಸಾಕಷ್ಟು ಅಲೆದಾಡಿದ್ದ. ಆದರೆ ತಾಲೂಕು ಆಡಳಿತ ಸೂಕ್ತವಾಗಿ ಸ್ಪಂದಿಸಿರಲಿಲ್ಲ. ನಿನ್ನೆ ಕುಳ್ಳನಾಯಕನ ಮಗ 15 ವರ್ಷದ ಮಾದೇಶ ಮೃತಪಟ್ಟಿದ್ದಾನೆ. ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮದಲ್ಲಿ ಅವಕಾಶ ನೀಡಿಲ್ಲ. ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಯಾರೂ ಮುಂದೆ ಬಂದಿಲ್ಲ. ಇದರಿಂದ ನೊಂದ ಕುಳ್ಳನಾಯಕ ಮಗನ ಮೃತದೇಹವನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಂಡೊಯ್ಯಲು ಮುಂದಾಗಿದ್ದಾನೆ. ಈ ಮಾಹಿತಿ ಅರಿತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಕುಳ್ಳನಾಯಕನ ಪರಿಸ್ಥಿತಿ ಅರಿತು ಕೂಡಲೇ ತಹಸೀಲ್ದಾರ್ಗೆ ಸೂಚನೆ ನೀಡಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದಿಂದ ಎಚ್ಚೆತ್ತ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಆರ್ಐ ಪ್ರಕಾಶ್ ಗ್ರಾಮದ ಮುಖಂಡರ ಮನವೊಲಿಸಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿದ್ದಾರೆ. 21ನೇ ಶತಮಾನಕ್ಕೆ ಕಾಲಿಟ್ಟರೂ ಸಾಮಾಜಿಕ ಬಹಿಷ್ಕಾರದ ಪೇಡುಗಿನಿಂದ ಹೊರಬರಲು ಇನ್ನೂ ಸಾಧ್ಯವಾಗಿಲ್ಲ. ಜಿಲ್ಲಾಧಿಕಾರಿಗಳ ಮಧ್ಯ ಪ್ರವೇಶದಿಂದ ಸದ್ಯ ಅಂತ್ಯಕ್ರಿಯೆ ನಡೆಸಲಾಗಿದ್ದು ಮೃತದೇಹಕ್ಕೆ ಮುಕ್ತಿ ನೀಡಿದಂತಾಗಿದೆ. ಚಿಕಿತ್ಸೆ ಮನೆ ಕೊಟ್ಟಿದ್ರು. ನಾನು ಎಲ್ಲೇ ಒಂದು ವಾರ ನನ್ನ ಅಂಗವಿಕಲಗಳಿಗೆ ಪ್ರಾಬ್ಲಮ್ ಗಂಟೆ ಒಂದು ವಾರ ಕೆಲಸ ಕೊಟ್ಟಿದ್ದೆ. ಬೇರೆ ಕೆಲಸ ಸಾರಿಸ್ನ ಬಂದು ನಾ ಸಾರ ಗಂಟೆ ನೀನು ಸಾರ್ಬೇಡಪ್ಪ, ನೀನು ಹೊಂಟೋಗಿದೆ ಕೆಲಸಕ್ಕೆ 5,000ಕ್ಕೆ 10,000 ದುಡ್ಡು ಕೊಡು ಅಂದ ಸರ್. ಎಲ್ಲ ಕೊಡಲ್ಲ ಗಂಟೆ ಎಲ್ಲ ಅಟ್ಟಿಗೆ ಬಂದರು, ಗುಂಪು ಸೇರ್ಕೊಂಡು ಹೊಡ್ಯಾಕೆ ಬಂದರು. ನಾನು ಹೆಡ್ತಿ ಕೈ ಪೈ ಇಟ್ಕೊಂಡು ಎಲ್ಲ ನೋವು ಮಾಡಿದ್ರು. ಹೋಗಿ ಕಂಪ್ಲೇಂಟ್ ಕೊಟ್ಟು ಉಳ್ಳಿಲ್ಲ. ಆ ಕಂಪ್ಲೇಂಟು ನಡೆಯಲಿಲ್ಲ ಸರ್. ಉಳ್ಳಿ ಕಂಪ್ಲೇಂಟ್ ಏನು ನಡೆಯಲಿಲ್ಲ. ಏನು ನಮಗೆ ನ್ಯಾಯ ದೊರಕಲಿಲ್ಲ. ತಿರ್ಗಾ ನಂಜನಗೂಡಿಗೆ ಹೋದ್ನು ಸರ್. ನಂಜನಗೂಡಿಗೆ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟನು. ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿರೋ ಗಂಟ ಮಾಮೂಲಿ ಸರ್ಕಲ್ಗೆ ಅವರು ಅರ್ಜಿ ಕಳಿಸಿದ್ರು ಸರ್. ಸರ್ಕಾರಕ್ಕೆ ಅರ್ಜಿ ಕಳಿಸಿ ಅವ್ರು ಏನಂದ್ರು, ಕುಣಿಸಿ ಅವ್ರನ್ನೂ ನಮ್ಮನ್ನು ಕುಣಿಸಿ ಹಿಂಗೆಲ್ಲ ಮಾಡ್ಬಿಡ್ದು, ಊರು ಗ್ರಾಮದಲ್ಲಿ ಹಿಂಗೆಲ್ಲ ಬಹಿಷ್ಕಾರ ಹಾಕ್ಬಿಡ್ದಪ್ಪ, ಏನೋ ಒಂದು 51 ರೂಪಾಯಿ 101 ರೂಪಾಯಿ ತಪ್ಪು ತಗೊಂಡು ಅವ್ನಿಗೆ ಅದೇನೋ ನೀವು ಕೊಡ್ಬೇಕಾಗಿದ್ದ 5,000 ಕೊಡ್ತಲ್ಲ, ಅವ್ನು ಸಾರಲ್ಲ 5,000 ದುಡ್ಡು ಇಸ್ಕೊಬಿಡಿ. ಅದು ಇಸ್ಕೊಂಡು ಅವ್ನು 101 ರೂಪಾಯಿ 51 ರೂಪಾಯಿ ತಪ್ಪು ತಗೊಂಡು ಎಲ್ಲ ಅಣ್ಣ ತಮ್ಮಿದ್ರೆ ಚೆನ್ನಾಗಿರಿ ಅಂತಂದು. ಅಲ್ಲಿಂದ ಇಲ್ಲಿಗೆ ಬಂದು ನೀನು ಟೀ ಚಾರ್ಜು ಟಂಪೋ ಚಾರ್ಜು 150 ಸೀಟು ಹೋಗಿದ್ದು, ಆಳು 400 ರೂಪಾಯಿ ಕೂಲಿ ಎಲ್ಲನೂ ಕೊಡೋದು ಸರ್. ಅಲ್ಲಿಂದ ಬಂದು ಅಲ್ಲಿಂದ ಬರೋಗಂಟ ತಿರ್ಗಾ ಹೋಗಿದ್ದು ಸಾಹೇಬ್ರು ಸಿಕ್ಕಿಲ್ಲ. ನಮ್ಗೆ ಅರ್ಜಿ ಇದು ಕೊಟ್ಟಲ್ಲ ಅಕಲ್ಮೆಂಟ ಅವ್ರು ಕೇಳೋಗಂಟ ಏನು ನ್ಯಾಯ ಕಳಿಸ್ಬಿಡ್ರಿ ಹಿಂದಕ್ಕೆ. ಗವಾಗ ಏನೋ ಬರೋದು ನೀನು ಗಂಡು ಕರ್ಕೊಂಡು ಹಿಂದೆ ಕಳಿಸ್ಬಿಡ್ರು. ಹತೋಟಿಯಿಂದ ಇಲ್ಲಿಗೆ ನಾನು ಗಂಡು ಸರ್ ರಾತ್ರಿ 1 ಗಂಟೆ 5 ನಿಮಿಷ ತೀರೋಗ್ಬಿಡ್ತು. ಬೆಳಗ್ಗೆ ನಮ್ಮ ತಾಯಿ ಹೋಗಿ ನಾನು ದೊಡ್ಡ ಯಜಮಾನ ನಾನು ಮಾತ್ಸಲ್ಸ 20 ವರ್ಷದಿಂದ ಚಿಕ್ಕ ಯಜಮಾನ ಹೋಗಿ ನಮ್ಮ ತಾಯಿ ಬಾಪ ಹಿಂಗೆ ತೀರೋಗೋದ ತಪ್ಪನಪ್ಪ ಏನಂದ್ಬಿಡು ಕೈಲಿ ಆದಷ್ಟು ಕೊಡ್ತೀವಿ ಅಂದ್ಬಿಟ್ಟು ಕರೆಯಕ್ಕೆ ಹೋಗಂಟ ಹ್ಞೂ ಅಂದ ತಳಿ. ದೊಡ್ಡ ಯಜಮಾನ ಬೇಡ ಸಾರದು ಬೇಡ ಅವ ಟಂಪ ಚಾರ್ಜು ಟೀ ಚಾರ್ಜು ಆಳು ಕೂಲಿ ಎಲ್ಲನೂ ಕೊಡೋಗಂಟ ಸಾರದು ಬೇಡ, ಒಪ್ಪ ಹೋಗೋದು ಬೇಡ, ಯಾರು ಹೋಗ್ಬೇಡಿ. ಅವ್ರು ನೆಂಟರು ಪಂಡ್ರು ಹೋದ್ರೆ 25,000 ತಪ್ಪೇಳಿ ನೆಂಟದ. ಕುಮಾರ್, CTV ನ್ಯೂಸ್, ನಂಜನಗೂಡು.